ನಮ್ಮ ಅಕ್ಕ ಜೀನ್ಸ್ ತಕೊಂತ ಇದ್ದಾಳೆ. ಹಾಕೊಳ್ದೆ ಇದ್ರು ತಕೊಳ್ಳೋದು ಜೀನ್ಸ್. ನೋಡ್ದವ ಫುಲ್ಲು ಗುಂಡು ಸೆಟ್ಟೇನೋ ಇವು ಚೆನ್ನಾಯ್ತಲ್ಲ ಅವಳೆ ಕಲರ್. ನಮ್ಮನೆಗೆ ಇನ್ನೊಂದು ನಾಯಿ ಮರಿ. ಯಾವ ಬ್ರೀಡು ಚೆನ್ನಾಗಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನ ನಮ್ಮ ಅಕ್ಕನ ಮನೆಯಿಂದ ಅಂದರೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಬಂದ್ವಿ ಬೆಂಗಳೂರಿಗೆ. ರಾಕಿನೂ ಕೂಡ ಕರ್ಕೊಂಡು ಅವ್ನಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸೊ ಹಾಗೆ ಒಂದೆರಡು ದಿನ ಇದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇನ್ನು ನೈಟ್ ಬಂದ್ವಿ. ಸೊ ನೈಟ್ ಅದೇನು ವೀಡಿಯೋನ ಮಾಡ್ಕೊಂಡಿಲ್ಲ. ರುಚಿದಿಗೂ ಎಲ್ಲ ಮನೇಲಿ ಇದ್ರು, ಅವ್ರನ್ನೂ ಕೂಡ ಅವ್ರ ಮನೆಗೆ ಬಿಟ್ಬಿಟ್ಟು ಒಳಗಾಲಿಗೆ ನಾವು ಹಿಂಗೆ ಬಂದ್ವಿ. ಸೊ ಮನೆಗೆ ಬರೋಷ್ಟಲ್ಲೇ ಒಂದು 8-9 ಗಂಟೆ ಆಗಿತ್ತು. ಸೊ ಇನ್ನು ಇವಾಗ ಬೆಳಗ್ಗೆ ಎದ್ದಿದ್ದೆ, ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಹಾಗೆಯೇ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಸೊ ರಾಕಿಗೆ ಸಿಕ್ಕಾಬಟ್ಟೆ ಏರ್ ಬೆಳ್ಕೊಬಿಟ್ಟೈತೆ, ಅವ್ರಿಗೆ ಕಟ್ ಮಾಡಿಸ್ಬೇಕು. ಇವಾಗ ಬೇರೆ ಬಿಸಿಲು. ಬಾರೋ ಇಲ್ಲಿ ಬನ್ನಿ ರಾಕಿ, ಓಡ್ಬಾ. ಸೊ ಸಿಕ್ಕಾಬಟ್ಟೆ ಹೇರ್ ಐತಲ್ಲ ಮತ್ತು ಸೆಕೆ ಜಾಸ್ತಿ. ಸೊ ಅದಕ್ಕೇ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅವನಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಸೊ ಇವತ್ತಾಗಲ್ಲ, ಇವತ್ತು ಭಾನುವಾರ ಮತ್ತು ಅಮಾವಾಸ್ಯೆ ಬೇರೆ. ಸೊ ಇವತ್ತು ಕಟ್ ಮಾಡ್ಸೋಕ್ಕಾಗಲ್ಲ, ಅದಕ್ಕೇನೆ ನಾಳೆ ಹೋಗಬೇಕು. ಇನ್ನು ನಮ್ಮ ಅಕ್ಕ ಏನು ಟಿಫನ್ ಮಾಡ್ತಿದ್ದಾಳೆ ಅಂತ ನೋಡೋಣ. ಬರೋಕ್ಕೆ ಮನೆಗೆ ಹೋಗೋಣ. ಬಿಸಿಲು ನಡಿ ಬರ್ತಾಯಿದ್ದೀನಿ. ಸೊ ಇಲ್ಲಿ ಟೊಮೊಟೊ ಬಾತ್ ಏನೋ ಮಾಡಿದ್ದಾಳೆ, ಅದನ್ನು ವಿಸಿಲ್ ಹಾಕಬೇಕು. ಸೊ ಇಲ್ಲಿ ಟೀ ಕಾಫಿ ನಡೀರಕ್ಕೆ. ಅವಳು ಇನ್ನೇನು 15 ದಿನ ಆಗಿತ್ತು ಮನೆಗೆ ಬಂದು ಮನೆ ಫುಲ್ಲು ಕ್ಲೀನಿಂಗ್ ಮಾಡ್ತಾವಳೆ. ಇನ್ನೇನು ಕೆಲಸ. ಏನೇ ಟಿಫನು? ಟೊಮೊಟೊ ಬಾತ್. ಅದೇ ಸ್ಪೆಷಲ್ ಅಲ್ಲ, ಸಂಡೇ ಸ್ಪೆಷಲ್ ಅಂತ ಏನು ಮಾಡಿಲ್ಲ. ಟೊಮೊಟೊ ಬಾತ್ ಮಾಡಿದ್ದಾಳೆ, ಟೊಮೊಟೊ ಬಾತ್. ಸೊ ಇನ್ನು ಟಿಫನ್ ತಿನ್ಕೊಂಡು ನೋಡೋಣ. ಇವತ್ತು ಎಲ್ಲೂ ಹೋಗೋದೇನು ಪ್ರೋಗ್ರಾಮ್ ಸದ್ಯಕ್ಕಿಲ್ಲ. ಸೊ ಏನಾಗುತ್ತೋ ನೋಡಬೇಕು. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಸೊ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಇವತ್ತೆಲ್ಲ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಮನೆಗೆ ಇನ್ನೊಂದು ನಾಯಿ ಮರಿ. ಯಾವ ಬ್ರೀಡು ಚೆನ್ನಾಗಿ? ಜರ್ಮನ್ ಸಫಾರಿ. ಹಾಕಿ ನೋಡಿ ಹೆಂಗೆ ಹೋಗ್ಲತ್ತವನೆ. ಇರೋ ಓದಿ ಎದ್ರಕ್ಕೆ ಹೋಯ್ತೈತೆ ಪಾಪಚ್ಚಿ. ಬರ ಮಿಕ್ಸ್ ಬಾ. ಅವನೇನು ಮಾಡಲ್ಲ. ಬಾ ಸುಮ್ಮನಿರು ರಾಕಿ, ಬೊಗ್ಳಬಾರ್ದು. ಸೊ ಮತ್ತೆ ಒಂದು ನಾಯಿ ಮರಿ ಎದ್ರುತ್ತೈತೆ ಪಾಪ ಅದು. ಅವ್ನು ನೋಡಿ ಏನು ಜೋರು ಮಾಡ್ತಾವನೆ. ರಾಕಿ ಪಾಪಚ್ಚಿ ಎದ್ದು ಏನು ಮಾಡಲ್ಲ. ರಾಕಿಗೆ ಎದ್ರಿಕೋತಾಯ್ತದು. ಅಯ್ಯೋ ಇಡ್ಕೊಳ್ರಿ ಕ್ಲೀನಾಗಿ ಅದನ್ನ ನೀನು ಹತ್ರಕ್ಕೆ. ಸ್ನಾನ ಮಾಡಿಸ್ಬೇಕಂತ. ಏನಾಯ್ತಂತ? ಅವರು ಅವತ್ತಿಂದ ಸ್ನಾನ ಮಾಡಿಸಿಲ್ವಲ್ಲ, ಅದಕ್ಕೆ. ಅಯ್ಯೋ ರಾಕಿ ಪಾಪ ಎದ್ರಿಕೊಂಡು ಕುಂತಿದ್ದು. ಇನ್ನೊಂದು ಹೊಸ ನಾಯಿ ಮರಿ. ಇವಾಗ ಅದನ್ನ ಹಚ್ಚಲು ಎತ್ಕೊಂಡು ಹೋಗ್ಬೇಕು. ಎಲ್ಲ ಯಾಕೋ ಬೇಕಾ ಒದೆ ಬೇಕಾ ನಿನಗೆ? ಒದೆ ಬೇಕಾ? ಫ್ರೆಂಡ್ ಮಾಡ್ಕೋಬೇಕು. ಹೊರಕ್ಕೆ ಹೊಡಿತೀನಿ ನಿನಗೆ ಬೊಗಳಿದ್ರೆ. ಬಾಯಿ ಪಾಪ ಅದೇ ಎದ್ರಿಕೊಂಡು ಕೂತ್ಕೋತೈತೆ. ಜರ್ಮನ್ ನಾಯಿನೇ
ಈ ನನ್ನ ಮಗನ ಗೆದ್ದು ಬರ್ತೈತೆ ನೋಡು, ಅಷ್ಟು ಜೋರಿ ಒಂದು. ಏ ರಾಕಿ ಹೊಡಿತೀನೀಗ. ಸೊ ಇವಾಗ ಬಂದು ಪಾಪ ಸ್ನಾನನೇ ಮಾಡಿಸಿರ್ಲಿಲ್ಲ, ಇದಕ್ಕೆ ಅದಕ್ಕೆ ಇವಾಗ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ತೀನಿ. ಪಾಪ ನೋಡಿ ಎಷ್ಟು ಚೆನ್ನಾಗಿ ಕೂತೈತೆ, ಸುಮ್ಮನೆ ಸೈಲೆಂಟ್ ಕೂತೈತೆ. ನಮ್ಮ ರಾಕಿ ಅಂತ ಫುಲ್ಲು ಅವಾಜು, ಎರಡು ಹಂಗೆ ಜಾಗ್ಳಕ್ಕೆ ಬಿದ್ದುಬಿಟ್ಟಿದ್ದು. ಈಗ ಸ್ನಾನ ಮಾಡಿಸ್ತಾ ಕೂಮ್ ಮಾಡೋದು ಹೋಯ್ತದೆ. ಇದು ಇಚ್ಚಿಂಗ್ ಶಾಂಪು ಬರುತ್ತಲ್ಲ, ಅದ್ರಲ್ಲಿ ಮಾಡಬೇಕು. ಗುಡ್ ಗಾಡ್. ಮುಸುಡಿ ತೊಳೆಯಲ್ಲ ನೀನೇ ಬಾಯ್ ತೊಳಿ ಸಾಕು ಹುಡುಗ ಬಾಯ್ ನೀರು ನಿಂತ್ಕೋಬೇಕು ಇರ. ಗೈಸ್ ಇವಾಗ ಜಯನಗರ 4th ಬ್ಲಾಕ್ ಬಂದಿದೀವಿ. ಸುಮ್ಮನೆ ಹಂಗೆ ಬಂದು ಮನೇಲೆ ಕುಂತಿದ್ವಲ್ಲ, ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೋಡೋಣ, ಸ್ವಲ್ಪ ಜೀನ್ಸ್ ಟಾಪ್ಸ್ ತಗೋಬೇಕಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ನಮ್ಮ ಅಕ್ಕ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಇವಾಗ ತಾನೇ ಎಂಟ್ರಿ ಕೊಟ್ಟು ನೋಡೋಣ ಏನೇನು ಸಿಗುತ್ತೆ ನೋಡ್ಕೊಂಡು ತಗೊಂಡು ಹೋಗ್ಬೇಕು. ಸೆಟ್ಟೇನೋ ಇವು ಚೆನ್ನಾಯ್ತದ ಅವಳೆ ಕಲರ್. ಚೆನ್ನಾಯ್ತಲ್ಲ. ಸೇಮ್ ನಾನು ತಕೊಂಡಿರೋ ತರದು. ಎಷ್ಟಂತೆ? ಓ ನಮ್ಮ ಅಕ್ಕ ಜೀನ್ಸ್ ತಕೊಂತ ಇದ್ದಾಳೆ. ಹಾಕೊಳ್ದೆ ಇದ್ರು ತಕೊಳ್ಳೋದು ಜೀನ್ಸ್. ನೋಡ್ದವ ಫುಲ್ಲು ಸರ್ಚ್ ಮಾಡ್ತಾ ಇದೀವಿ. ಹಿಂಗೆ ಏನಾದ್ರು ತಕೊಳ್ಬೇಕು ಅಂದಾಗ ಸಿಗಲ್ಲ, ಬೇಡ ಅಂದ್ರೆ ಟೈಮಲ್ಲೇ ಸಿಗುತ್ತೆ. ಎಲ್ಲ ಚೆನ್ನಾಗೈತೆ ಟಾಪ್ಸ್ಗಳು, ಬಟ್ ನಮ್ಗೆ ಯಾವ್ದು ಇಷ್ಟ ಆಗ್ತಿಲ್ಲ ಅಷ್ಟೇ. ಸೊ ನೋಡೋಣ. ಕೆಳಗಡೆ ಇರೋ ಸೇಮ್ ನಾನ್ ಹಾಕೊಂಡಿದ್ದಲ್ಲ ಬರ್ಡೇಗೆ, ಅದೇ ತರ ಐತೆ. ಬಟ್ ಇದು ಸೇಮ್ ಅದೇ ತರ. ಸೊ ನನ್ಗಿಷ್ಟ ಅಂತ ಅಂದಿಕ್ಕೆ ಒಂದೇ ಒಂದು ಮಾವಿನ ತಕೊಡು ಅಂದಕ್ಕೆ. ಸೊ ತಕೊಡು ಊರಲ್ಲಿ ಅಷ್ಟು ಇದ್ರೂನು ತಿನ್ನಲ್ಲ. ಅದೇ ಇಲ್ಲಿ ಏನೋ ಗೊತ್ತಿಲ್ಲ, ಮಾವಿನ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿ ನಮ್ಮ ಅಕ್ಕ ಮಾವಿನ ತಗೋತಾ ಇದ್ದಾಳೆ. ಸೊ ಶಾಪಿಂಗ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ಬೇಕು. ನೋಡೋಣ, ಟೆಸ್ಟ್ ಮಾಡ್ಕೋಗೋಣ ಅಂತ ಅನ್ಕೊಂಡಿದೀವಿ. ಹಾಗೇನೆ ರಾಕಿಗೆ ಹೇರ್ ಕಟ್ ಕೂಡ ಮಾಡಿಸ್ಬೇಕು. ಎಲ್ಲನೂ ಕೂಡ ಇವತ್ತೇ ಮುಗಿಸ್ಕೊಳ್ಬೇಕು. ಇನ್ನು ಹೇರ್ ಕಟ್ಗೂ ಅವ್ನಿಗೂ ಅಪಾಯಿಂಟ್ಮೆಂಟ್ ತಗೊಂಡಾಗೈತೆ. ಸೊ ಅದಕ್ಕೂ ಮಧ್ಯೆ ಹೋಗಿ ಟೆಸ್ಟ್ ಮಾಡ್ಕೋಗಿ ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಇಲ್ಲಿ ಹಣ್ಣು ತಗೋತಿದ್ದಾರೆ ಮಾವನ. ಸೊ ಈ ಸೀಸನ್ ಅಲ್ಲಿ ನಮ್ಮೂರಲ್ಲಿ ಅಷ್ಟು ಇದ್ರು ಅವು ಇನ್ನ ಹಣ್ಣಾಗ್ಲಿಲ್ಲ. ಸೊ ಇವಾಗ ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ನಿಸ್ತೈತೆ. ಸೊ ಅದಕ್ಕೆ ನಮ್ಮ ಅಕ್ಕ ತಗೊಂತಿದ್ದಾಳೆ. ಎಷ್ಟಂತೆ ನೋಡಿ. ಇದೊಂದೇ ಒಂದು ಮಾವಿನ ಹಣ್ಣಿಗೆ 35 ರೂಪಾಯಿ ಅಂತೆ, ಕೆಜಿ 100 ರೂಪಾಯಿ. ಸೊ ನಾವ್ ಒಂದೆರಡು ತಗೊಳ್ಳೋಣ ಅನ್ಕೊಂಡು 2 65 ಹೇಳಿದ್ರು. ಇವಾಗ ಒಂದೇ ಒಂದು ತಗೊಂಡಿದೀವಿ ಸದ್ಯಕ್ಕೆ. ಇವಾಗ ಹೆಂಗೋ ತಿನ್ಬೇಕು ಅನ್ನಿಸ್ತೈತಲ್ಲ, ಸದ್ಯಕ್ಕೆ ಒಂದಾದ್ರೂ ತಿನ್ಕೊಳ್ಳೋಣ ಅಂತ. ಬನ್ನಿ ಇವಾಗ ಮನೆಗೆ ಹೋಗೋದ. ಮನೆಗೆ ಹೋಗಿ ಫಸ್ಟ್ ಮಾವಿನ ಹಣ್ಣು ತಿನ್ಬೇಕು. ಏನು ಮಾಡ್ತೀವಿ ಒಬ್ಬನೇ? ಇವತ್ತು ಫುಲ್ ಏರ್ ಕಟ್ ನಿನಗೆ.
ಸೊ ಇವಾಗ ಮನೆಗೆ ಬಂದು ರೊಟ್ಟಿ ಟೊಮೊಟೊ ಗೊಜ್ಜು ಜೊತೆಗೆ ಮಾವಿನ ಹಣ್ಣು. ಫಸ್ಟು ಸೀಸನ್ ಮಾವಿನ ಹಣ್ಣು ತಿಂತಾ ಇರೋದು. ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಿತ್ತು ಕಣೆ. ತಗೊಳ್ಳೋದಕ್ಕೆ ಬಾಯಿಲಿ ಸ್ವೀಟು ಕಮ್ಮಿ. ತಿನ್ನು. ಅದಕ್ಕೆ ಸೊ ಇವಾಗ ರಾಕಿ ಗೇರ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. ಆ ಕಡೆ ಬರೋಷ್ಟಲ್ಲಿ ಇಷ್ಟೆಲ್ಲ ಏರೇ ಇಲ್ಲಲ್ಲ ಅವನಿಗೆ, ಫುಲ್ಲು ಝೀರೋ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಸೆಕೆ ಜಾಸ್ತಿ ಅಲ್ಲ, ಅದಕ್ಕೆ ನೋಡೋಣ ಸ್ವಲ್ಪ ಆದ್ರೂ ಬಿಡುತ್ತೋ ಇಲ್ಲಾಂದ್ರೆ ಝೀರೋ ಮಾಡ್ಸಿದ್ರು ನೋಡೋಣ. ಬೇಗ ಬಂದ್ಬಿಡುತ್ತೆ ಝೀರೋ ಮಾಡಿಸಿದ್ರು, ಸೊ ಅದಕ್ಕೆ ಝೀರೋನೇ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಸೊ ಟೈಮ್ ಆಗಿದೆ, ಇವಾಗ ಬೇಗ ಹೋಗ್ಬೇಕು. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗುಂಡು ಪಾಪ ಹೆಂಗ್ ಚೆನ್ನಾಗಿ ಕುಂತ್ಕೊಂಡೆ. ಸೊ ಗೈಸ್ ಇವಾಗ ರಾಕಿನ ಏರ್ ಕಟ್ಟಿಂಗ್ಗೆ ಬಿಟ್ಟು, ಇಲ್ಲ ಅಂದ್ರೆ ಅವ್ನು ವಾಶ್ ಮಾಡಿ ನೆಲೆಲ್ಲ ಕಟ್ ಮಾಡೋಷ್ಟರಲ್ಲೇ 1-2 hours ಆಗುತ್ತೆ ಅಂದ್ರು. ಸೊ ಅದಕ್ಕೆ ಹಂಗೂ ಟೆಸ್ಟ್ ಮಾಡ್ಕೋಬೇಕಿತ್ತು, ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಆಯಿತು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹತ್ರನೇ ಇತ್ತು, ಇನ್ನೇನೋ ಸಿಕ್ತು ಅಂತ ಅನ್ಸುತ್ತೆ. ಸೊ ಇವಾಗ ಹೋಗಿ ನೋಡೋಣ, ಏನಾದರೂ ಚೆನ್ನಾಗಿದ್ರೆ ತಗೊಂಡು ನೋಡ್ಕೊಂಡು ಬರೋಣ. ಇನ್ನು 2 hours ಏನು ಮಾಡೋದು, ಸುಮ್ಮನೆ ವೆಯ್ಟ್ ಮಾಡ್ಬೇಕಷ್ಟೇ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ನೋಡೋಣ ಏರ್ ಕಟ್ ಆದ್ಮೇಲೆ ರಾಕಿ ಹೆಂಗೆ ಕಾಣಿಸ್ತಾನೆ ಅಂತ. ಝೀರೋಗಿಂತ ಸ್ವಲ್ಪ ಏರ್ನ ಇದು ಮಾಡಿದ್ದೀವಿ, ಉಳಿಸಿದ್ದೀವಿ. ಕಟ್ಟಿಂಗ್ ಎಲ್ಲ ಆದ್ಮೇಲೆ ಹೆಂಗೆ ಕಾಣಿಸ್ತಾನೆ ಅಂತ ತೋರಿಸ್ತೀವಿ. ಸೊ ಇವಾಗ ಟೆಸ್ಟ್ ಮಾಡ್ಕೋಗೋಣ ಬನ್ನಿ. ಸೊ ಇವಾಗ ಟೆಸ್ಟ್ ಮಾಡಿ ತಂದ್ವಿ, ನೋಡ್ತಾ ಇದ್ದೀವಿ. ಜೀನ್ಸ್ ಎಲ್ಲ ಆಫರ್ ಇದೆ, ಪರವಾಗಿಲ್ಲ ಚೆನ್ನಾಗಿದೆ. ಸೊ ನೋಡೋಣ, ಇನ್ನು ಸೆಲೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಂದ್ವಿ ಟೆಸ್ಟ್ ಮಾಡ್ಕೆ ನೋಡ್ತಾ ಇದ್ದೀವಿ. ಜೀನ್ಸ್ ಎಲ್ಲ ಆಫರಲ್ಲಿ ಚೆನ್ನಾಗೈತೆ. ಸೊ ಸರ್ಚ್ ಮಾಡ್ತಾ ಇದ್ವಿ. ಇಲ್ಲೇನು ಗೊತ್ತಾ, ಕಲೆಕ್ಷನ್ ಚೆನ್ನಾಗಿರುತ್ತೆ, ಬಟ್ ಹುಡುಕ್ಬೇಕು ಜಾಸ್ತಿ ಅಷ್ಟೇ. ಸೊ ಇನ್ನು ಅಲ್ಲಿ ರಾಕಿಗೆ ಹೇರ್ ಕಟ್ ಮಾಡೋಷ್ಟರಲ್ಲಿ ಬೇಗ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೊಂದು ಇದಿರಲಿ. ಚೆನ್ನಾಗೈತೆ ಇದು. ಈ ಕಲರ್ ಅಲ್ಲಿ ತಗೋಬೇಕು, ಬರೀ ಎಲ್ಲ ಬ್ಲೂ. ಹೆಂಗಿದ್ರಾಕಿ ಹೆಂಗಾಗೋದ ನೋಡಿ. ಅಯ್ಯೋ ಫುಲ್ಲು ಏರ್ ಕಟ್ಟು ಝೀರೋನೇ ಮಾಡಿಸ್ದೆ. ಸೊ ಏನೋ ಇವಾಗಂತೂ ಸಿಕ್ಕಾಬಿಟ್ಟೆ ಸೆಕೆ ಅಲ್ವಾ, ಅದಕ್ಕೇನೆ ಝೀರೋನೇ ಇರಲಿ ಅಂತ ಅಂದ್ಬಿಟ್ಟು ಝೀರೋ ಮಾಡಿಸ್ತು. ಸೊ ಇವಾಗಿಲ್ಲ 8:45 ಆಯಿತು ನಾವು ಹೋಗಿ ಮಾಡಿಸ್ಕೊಂಡು ಬರೋಷ್ಟರಲ್ಲಿ. ಹಂಗೆ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡ್ಕೋಗಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ. ಈಗ ಅಕ್ಕ ಅಡುಗೆಗೆ ಏನಾದರೂ ಸೊಪ್ಪು ತರ್ತೀನಿ, ಉಪ್ಸಾರು ತಿನ್ಬೇಕು ಅನ್ನಿಸ್ತಾಯಿತ್ತು. ಸೊ ಸೊಪ್ಪು ತರ್ತೀನಿ ಅಂತ ಹೋದ್ಲು. ನಾನು ರಾಕಿ ಮನೆಗೆ ಬಂದ್ವಿ. ರಾಕಿ ಹೆಂಗಾಗಿದೆ ನೋಡಿ ಪಾಪಚ್ಚೆ. ಏನು ಹೇಳಿದ್ರು ಸಿಡ್ಸು ಪಪ್ಪಿಗಳಿಗೆ ಏರಿದ್ರೇ ಚಂದ, ಬಟ್ ಕಟ್ಟಿಂಗ್ ಮಾಡಿಸ್ತಾನೆ ಇರಬೇಕು. ಲಾಂಗ್ ಏರ್ ಆಗ್ಬಿಟ್ಟಿತ್ತು ಸೆಕೆಗೆ, ನಮಗೆ ಇರೋಕ್ಕಾಗಲ್ಲ ಪಾಪ, ಅವ್ನಿಗೆ ಅಷ್ಟೊಂದು ಏರ್ ಇಟ್ಕೊಂಡು ಇರೋಕ್ಕಾಗಲ್ಲ ಅಂದ್ಬಿಟ್ಟು ಕಟ್ ಮಾಡಿಸಿದ್ವಿ. ಸೊ ಇನ್ನೆಲ್ಲ ಕೆಲಸನೂ ಕೂಡ ಮುಗೀತು. ಇವಾಗ ಏನಿಲ್ಲ, ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ರೆ ಆಯಿತು. ಆಲ್ರೆಡಿ 9 ಗಂಟೆ. ನಾವೇನಾದರೂ ನಮ್ಮ ಮನೇಲಿ ಇದ್ರೆ ಇಷ್ಟೊತ್ತು ಊಟ ಮಾಡ್ಕೊಂಡು ಮಲ್ಕೊಂಡಿರ್ತೀವಿ. ಇಲ್ಲಿ ನೋಡ್ರಿ ಇನ್ನೂ ಅಡುಗೆನ ಸ್ಟಾರ್ಟ್ ಮಾಡಿರಲ್ಲ ಹಂಗೆ. ಸೊ ರಾಕಿ ಯಾರಿವನು ಶಿವು ಎಲ್ಲ? ಹಾಂ ಶಿವು ನಿನ್ನೆ ಯಾವತ್ತಿಂದ ಇದ್ದರು, ನೆನ್ನೆ ಹೋದರು. ಅದಕ್ಕೆ ಪಾಪ ಬೆಳಿಗ್ಗೆಯಿಂದ ಸಪ್ಪೆ ಇದ್ದ. ಹೋಗೋದು ಅಲ್ಲಿ ಗೇಟ್ ಹತ್ರ ಹೋಗಿ ನಿಂತ್ಕೊಂಡು ನೋಡೋದು, ಬಗ್ ನೋಡೋದು, ಎಲ್ಲೋದ್ರು ಅಂತ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗವನೆ. ಎಲ್ಲಪ್ಪ ಶಿವು ಎಲ್ಲೋದ? ಎಲ್ಲ ಶಿವು ನೋಡಿ ಬಾಕ್ಲು ಕಡೆಗೆ ನೋಡ್ತಾವನು. ಗುಂಡು
ಸೊ ಇವಾಗ ಅಡುಗೆಗೆ ಇಲ್ಲಿ ಅಳಸಂದಿ ಕಾಳು ತರ್ಕೊಣಿ ಕಾಳ್ದು ಉಕ್ಕಿ ಉಪ್ಸಾರು ಮಾಡಿಯಾ ಬಸ್ಸಾರು ಮಾಡಿಯಾ ಉಪ್ಸಾರು ಮಾಡ್ತಾವಳೆ. ಸೊ ಅದಕ್ಕೆ ಇಲ್ಲಿ ಆ ತುಪ್ಪಕ್ಕೆ ಮೆಂತ್ಯ ಕಾಳು ಹಾಕೋಕೆ ದಿನ ಕೆಳಗಡೆ ಹೋಗಿ ತಿರ್ಗೋದ್ರು ನೆನಪಾಗತ್ತು. ಸೊ ಈಗ ಇದನ್ನ ಎಡ್ಕೊಂಡು ಉಪ್ಸಾರು ಮಾಡ್ಕೊಂಡು ಉಣ್ಕೊಂಡು ಮಲ್ಕೊಂಡು ಬೆಳಗ್ಗೆಯಿಂದ ಸುತ್ತಾಡಿ ಸಾಕಾಗೋಗ್ಬಿಟ್ಟೈತೆ. ಸೊ ನಾನು ಇಲ್ಲಿ ಕಾಯಿ ಎಡ್ಕೊಂಡು ಕೂತಿದ್ದೀನಿ. ರಾಕಿ ನೋಡಿ ರಾಕಿ ಸೌತೆಕಾಯಿ ತಿಂತಾವನ ಅವನು. ಇಲ್ಲಿ ಮೈ ಮೇಲೆ ಕೂದಲಿದ್ದು ಇವಾಗ ಓದೋದಕ್ಕೆ ಪಾಪ ಏನೋ ಒಂಥರ ಕಳ್ಕೊಂಡಂಗೆ ಆಡ್ತಾವನೆ. ಲವ್ ರಾಕಿ ಆಯ್ತಲ್ಲ ಖುಷಿ ಮಾಡಲ್ಲೇ. ನೈಟ್ ಊಟಕ್ಕೆ ಉಪ್ಸಾರು ಮುದ್ದೆ ಮಾಡಿಕೊಂಡು ಭರ್ಜರಿಗೆ ಬ್ಯಾಟಿಂಗ್ ಮಾಡಿದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.